ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಥೈರೋಗ್ರೇಡ್ ಟ್ಯಾಬ್ಲೆಟ್ ಬಗ್ಗೆ. ಇದಕ್ಕೆ ದಿವ್ಯ ಥೈರೋಗ್ರೇಡ್ ಟ್ಯಾಬ್ಲೆಟ್ ಅಂತಾನೆ ಕರೀತಾರ್ರಿ. ಥೈರೋಗ್ರೇಡ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬಹುದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಥೈರೋಗ್ರೇಡ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ಸ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ ನಾಗ ಎಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬೋದು, ಆಯುರ್ವೇದಿಕ್ ಜಡಿಬುಟಿಗಳನ್ನ ಉಪಯೋಗ ಮಾಡ್ಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡಿರ್ತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಫಾರ್ಮುಲೇಷನ್ ತಯಾರು ಮಾಡ್ತಾರ. ಅವ್ರ ಕಡೆ ಇದ್ರದ್ದು ಮಾಲಿಕಾನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ ಇದನ್ನ ಪ್ರಾಪರ್ಲಿ ನಿಮ್ಗೆ ಯಾವ ಸಮಸ್ಯೆದಾಗ ಕೊಡ್ತಾರ ಅಂದ್ರೆ ನೋಡ್ರಿ, ನಿಮ್ಗೆ ಥೈರಾಯ್ಡ್ ಸಂಬಂಧಿತ ಏನಾರ ರೋಗ ಆಗೈತಂದ್ರ ಅದು ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಟ್ಟಿರ್ತಾರ. ಈಗ ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಪ್ರತಿಯೊಂದು ಟ್ಯಾಬ್ಲೆಟ್ ಏನಿರ್ತೈತಿ ಥೈರೋಗ್ರೇಡ್ ಟ್ಯಾಬ್ಲೆಟ್, ಅದ್ರೊಳಗಡೆ ಧನಿಯಾ 50 mg, ಕಾಂಚನಾರ ಛಾಲ್ 100 mg, ಸಿಂಘಾಡ 50 mg, ಬಹೇಡ 50 mg, ಪುನರ್ನವ 50 mg ಇರ್ತೈತ್ರಿ. ಮತ್ತೆ ಇದ್ರೊಳಗೆ ಪೌಡರ್ ಇರ್ತೈತ್ರಿ, 3-2 ಪೌಡರ್ 100 mg, ಮರೀಚ 100 mg, ಶುದ್ಧ ಗೂಗ್ಲು 10 mg ಇರ್ತೈತ್ರಿ. ಮತ್ತೆ ಇದ್ರೊಳಗೆ ಎಕ್ಸಿಪಿಯೆಂಟ್ಸ್, ಗಮ್ ಅಕೇಶಿಯಾ 8 mg, ಟಾಕಮ್ 8 mg, MCC 16 mg, ಕ್ರಾಸ್ ಕಾರ್ಮೆಲೋಸಾ ಸೋಡಿಯಂ 8 mg, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ಲಾಗ್ತೈತ್ರಿ. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ತೋಳಿಕ್ ಹೇಳ್ತಾರಂತ ನಾನು ನೋಡ್ರಿ ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರಾದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕೇಸಸ್ ನ ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಊಟ ಆದ ನಂತರ ಮತ್ತು ಉಗುರು ಬೆಚ್ಚ ನೀರ್ ಜೊತೆಗೆ ತಗೊಳಕ್ ಹೇಳಿರ್ತಾರ. ಇಲ್ಲ ನೀವು ಇದನ್ನ ನಾರ್ಮಲ್ ನೀರ್ ಜೊತೆ ಕೂಡ ತಗೋಬಹುದ್ರಿ. ಆದ್ರೆ ಕೆಲವೊಂದಿಷ್ಟು ಕೇಸಸ್ನಾಗ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ ಊಟ ಆದ್ಮೇಲೆ ತಗೊಳಕ್ ಹೇಳಿರ್ತಾರೆ. ಉಗುರು ಬೆಚ್ಚ ನೀರ್ ಜೊತೆಗೂ ತಗೊಳಕ್ ಹೇಳ್ಬೋದು, ಇಲ್ಲ ನಾರ್ಮಲ್ ನೀರ್ ಜೊತೆಗೂ ತಗೊಳಕ್ ಹೇಳ್ಬೋದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಸ್ ನಾಗ ಏನಾಗುತ್ತಾ, ಡಾಕ್ಟರ್ ಥೈರೋಗ್ರೇಡ್ ಟ್ಯಾಬ್ಲೆಟ್ ಜೊತೆಗೆ ನಿಮ್ಗೆ ಬೇರೆ ಮೆಡಿಸಿನ್ಸ್ ಬರ್ದು ಕೊಡ್ತಾರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಗುಣಪಡಿಸ್ಲಿಕ್ಕೆ. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ಎಷ್ಟು ಹಳೆ ಸಮಸ್ಯೆ, ನಿಮ್ ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ, ಇವನ್ನೆಲ್ಲ ನೋಡ್ಕೊಂಡು ಡಾಕ್ಟರ್ ಈ ಟ್ಯಾಬ್ಲೆಟ್ ಎಷ್ಟು ಜನ ಕೊಡ್ಬೇಕು, ಇದ್ರ ಜೊತೆ ಬೇರೆ ಟ್ಯಾಬ್ಲೆಟ್ಸ್ ಏನ್ ಕೂಡ ಒಂಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ತಗೊಳಕ್ ಹೇಳಂತಾರ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬಹುದ್ರಿ. ಇದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ನೀವು ಬಹಳ ಜಾಸ್ತಿ ಪ್ರಮಾಣದಾಗ ಇದನ್ನ ತಗೊಳಕ್ ಹೊಂತೀರಂದ್ರೆ ಇದರಲ್ಲಿ ನಿಮ್ಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಸಮಸ್ಯೆ ಆಗ್ಬಹುದ್ರಿ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ತಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನ್ ಅದಾವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಆ ಯಾವುದೇ ಘಟಕ ದ್ರವ್ಯ ಮೊದ್ಲು ಏನಾರ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಸಮಸ್ಯೆ ಆಗೈತೆ ಅಂದ್ರೆ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆ ಮತ್ತೆ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಂತ ನೋಡ್ರಿ, ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯ ಬಗ್ಗೆ ತಿಳಿಸ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗ 300 ರೂಪಾಯಿದಾಗ 60 ಟ್ಯಾಬ್ಲೆಟ್ ಒಂದು ಪ್ಯಾಕ್ ಸಿಗ್ತೈತ್ರಿ ಥೈರೋಗ್ರೇಡ್ ಟ್ಯಾಬ್ಲೆಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.